Hi, hello, welcome you all to my GLV classes. I am Veena Kiran. ಇವತ್ತಿನ ತರಗತಿಯಲ್ಲಿ ನಾವು ಕ್ವೆಶ್ಚನ್ ಟ್ಯಾಗ್ ಅನ್ನ ನೋಡೋಣ. ಇದು ಎಲ್ಲಾ ಸ್ಟೇಜ್ಗಳಲ್ಲೂ ಎಲ್ಲಾ ತರಗತಿಗಳಿಗೂ ಬಹಳ ಮುಖ್ಯ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಬಹಳ ಮುಖ್ಯವಾದಂತಹ ಟಾಪಿಕ್ ಆಗಿರುತ್ತೆ. SSLC ಗೆ 1 ಮಾರ್ಕು, PUC ನಲ್ಲಿ 1 ಮಾರ್ಕು, ಡಿಗ್ರಿನಲ್ಲಿ ಕೇಳ್ತಾರೆ. ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ TET, PSTR, HSTR, ಈವನ್ ಜನರಲ್ ಇಂಗ್ಲಿಷ್, FDA, SDA, VAO ಎಕ್ಸಾಮ್ಸ್, KEA ಎಕ್ಸಾಮ್ ಏನೇನ್ ಕಾಲ್ ಮಾಡ್ತಾರೋ ಎಲ್ಲದರಲ್ಲೂ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬನ್ನಿ ಶುರು ಮಾಡೋಣ. ರೂಲ್ಸ್ ಗಳು ಫಸ್ಟ್. ರೂಲ್ಸ್ ಗಳನ್ನ ನೋಡೋದಾದ್ರೆ, ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಯೂಸ್ಡ್ ಫಾರ್ ಕನ್ಫರ್ಮೇಶನ್ ಆರ್ ಸರ್ಟನಿಟಿ. ಈ ಕ್ವೆಶ್ಚನ್ ಟ್ಯಾಗ್ ಗಳನ್ನ ನಾವು ದಿನಬಳಕೆಯಲ್ಲಿ ಬಳಸ್ತೀವಿ, ಮಾತಾಡುವಾಗ ಬಳಸ್ತೀವಿ. ಯಾವಾಗ ಬಳಸ್ತೀವಿ ಅಂತ ಅಂದ್ರೆ, ನಾವು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಬಳಸ್ತೀವಿ. ಟುಡೇ ಯು ವೆಂಟ್ ಟು ರೆಸಾರ್ಟ್, ಡಿಡ್ ಯು? ನೀನ್ ಇವತ್ತು ರೆಸಾರ್ಟ್ ಹೋಗಿದ್ದೆ, ಹೌದಲ್ವಾ? ಆತರ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವೇ ಸ್ಟೇಟ್ಮೆಂಟ್ ಮಾಡಿ ಅವ್ರನ್ನ ನಾವೇ ಪ್ರಶ್ನೆ ಕೇಳೋದು. ನೀನು ಇವತ್ತು ಊಟ ಮಾಡಿಲ್ಲ, ಹೌದಲ್ವಾ? ಈ ರೀತಿ ಕನ್ಫರ್ಮೇಶನ್ಗೆ ಕೇಳೋಂತಹ ಕ್ವೆಶ್ಚನ್ ಟ್ಯಾಗ್ ಆಗಿರುತ್ತೆ. ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಇಫ್ ಸೆಂಟೆನ್ಸ್ ಇಸ್ ಪಾಸಿಟಿವ್ ದೆನ್ ಟ್ಯಾಗ್ ಇಸ್ ನೆಗೆಟಿವ್. ಸೆಂಟೆನ್ಸ್ ಪಾಸಿಟಿವ್ ಆಗಿದ್ರೆ ಟ್ಯಾಗು ಯಾವಾಗ್ಲೂ ನೆಗೆಟಿವ್ ಆಗಿರುತ್ತೆ. ಇಫ್ ಸೆಂಟೆನ್ಸ್ ಇಸ್ ನೆಗೆಟಿವ್, ಟ್ಯಾಗ್ ಇಸ್ ಪಾಸಿಟಿವ್. ಇದೇನಪ್ಪ ಹಿಂಗೆ ಅಂತ ಅನ್ಕೋಬೇಡಿ. ನಿಮ್ಗೆ ಒಂದೆರಡು ಎಕ್ಸಾಂಪಲ್ ಸಾಲ್ವ್ ಮಾಡಾದ್ಮೇಲೆ ರೂಲ್ಸ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ನೋಟ್ಸ್ ತಗೊಂಡು ಬರ್ದಿಟ್ಕೊಡಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಗ್ರಾಮರ್ ರಿಲೇಟೆಡ್ ಅಪ್ಕಮಿಂಗ್ ವಿಡಿಯೋಸ್ ನೀವು ನೋಟಿಫೈ ಆಗಿರ್ತೀರಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೆಲ್ಪಿಂಗ್ ವರ್ಬ್ಸ್ ಗಳು ಅದರಲ್ಲಿ ಬರ್ಕೊಳ್ಳಿ. ಇದು ನೋಟ್ಸ್ ಅನ್ನ ಬರ್ಕೊಳ್ಳಿ. ಅದು ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನ ನಾನು ಎಕ್ಸಾಂಪಲ್ ಜೊತೆ ನೋಡುವಾಗ ಹೇಳ್ತೇನೆ. ಈಸ್ ಬಂದ್ರೆ ಪಾಸಿಟಿವ್ ಅಲ್ಲಿ, ನೆಗೆಟಿವ್ ಅಲ್ಲಿ ಇಸಂಟ್. ಈ ರೀತಿನೇ ಬರಿಬೇಕು ಅಥವಾ ಈ ರೀತಿನೇ ಇರ್ಬೇಕು. ಅದು ಈಸ್, ನಾಟ್, ಇದು ಹಿಂಗ್ ಬರೋಂಗಿಲ್ಲ. ಆರ್, ಅರಂಟ್, ವಾಸ್, ವಸಂಟ್, ವೇರ್, ವೆರಂಟ್, ಹ್ಯಾಸ್, ಹ್ಯಾಸಂಟ್, ಹ್ಯಾವ್, ಹ್ಯಾವಂಟ್, had, hadn't, will, won't. ಇಲ್ಲಿ ನೋಡಿ, ಸ್ವಲ್ಪ ಗಮನ ಕೊಡಿ. won't ಅಂತ ಬರುತ್ತೆ. shall, shalln't, do, don't, does, doesn't, did, didn't, can, can't. ಇದು ಅಷ್ಟೇ, ಸ್ವಲ್ಪ ಗಮನ ಕೊಡಿ. CANNOT ಅದನ್ನ ಡಬಲ್ ಎನ್ ಬರೆಯಲ್ಲ. can't. am, aren't. ಇದೇನಿದು, ಇದೊಂದು ಮಾತ್ರ ಉಲ್ಟಾ ಇದೆ ಅಂದ್ರೆ ಹೌದು, ಇದೊಂದು ಸ್ಪೆಷಲ್. ಆಮ್ ಅನ್ನೋದು ಇಂಗ್ಲಿಷ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಆಮ್ ಅನ್ನೋದು ಸ್ಪೆಷಲ್ ಕೇಸ್. ಯಾಕೆ ಸ್ಪೆಷಲ್ ಕೇಸ್ ಗೊತ್ತಾ? ಆಮ್ ಅನ್ನುವ ಪದ ಐ ಜೊತೆ ಬಿಟ್ರೆ ಇನ್ಯಾರ ಜೊತೆನೂ ಬಳಕೆ ಆಗಲ್ಲ. ಇದು ಹೆಂಗೆ ಅಂತಂದ್ರೆ, ನಾನು ಯಾವಾಗ್ಲೂ ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ, ಐ ಅನ್ನೋದು ಕಿಂಗ್ ಇದ್ದ ಹಾಗೆ, ಆಮ್ ಅನ್ನೋದು ಕ್ವೀನ್ ಇದ್ದ ಹಾಗೆ. ಕಿಂಗ್ ಜೊತೆ ಮಾತ್ರ ಈ ಕ್ವೀನು ಬರೋದಕ್ಕೆ ಇಷ್ಟಪಡುತ್ತೆ. ಇವ್ರ ಮಧ್ಯೆ ಯಾರಾದ್ರೂ ಬೇರೆಯವ್ರು ಬಂದ್ರೆ ಆಮ್ ಬರಲ್ಲ. ಉದಾಹರಣೆಗೆ ಆಮ್ ಐ ಬರಿತೀವಿ, ಅದೇ ಆಮ್, ಆಮಂಟ್ ಐ, ಆಮ್ ನಾಟ್ ಐ ಬರೆಯಲ್ಲ. ಓಕೆ, ಆಮ್ ನಾಟ್ ಐ ಬರಲ್ಲ. ಅದು ಅವಾಗ ಏನ್ ಬರುತ್ತೆ, ಮಧ್ಯದಲ್ಲಿ ಬೇರೆ ಪದ ಬಂದವಾಗ ಆಮ್ ಆನ್ ಏನ್ ಮಾಡುತ್ತೆ, ಕಳ್ಸ್ಕೊಳುತ್ತೆ. ಅಲ್ಲಿಂದ ಯಾರನ್ನ ಕಳ್ಸುತ್ತೆ? ಆರ್ ಅನ್ನ ಕಳ್ಸುತ್ತೆ. ಅರಂಟ್ ಐ ಆಗುತ್ತೆ. ಹಾಗಾಗಿ ಅರಂಟ್, ಅರಂಟ್. ಇಲ್ಲಿ ಅರಂಟ್ ಐ ಇದ್ದಾಗ, ಐ ಆಮ್ ಇದ್ದಾಗ, ಆಮ್ ಐ ಅಂತ ಇದ್ದಾವಾಗ ಆನ್ಸರು ಅರಂಟ್ ಐ ಆಗಿರುತ್ತೆ. ಓಕೆ, ಕ್ವಶನ್ ಟ್ಯಾಗ್ ಮಾಡುವಾಗ ಏನೇನ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಅಗೇನ್ ಇದು ಕೂಡ ಏನ್ ಇಷ್ಟೊಂದು ಸ್ಟೆಪ್ಸ್ ಇದೆಯಲ್ಲ, ಬರೀ ಏನು ಇದ್ರಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇದೆಯಲ್ಲ ಅನ್ಕೋಬೇಡಿ, ಬರ್ಕೊಳ್ಳಿ. ಎಕ್ಸಾಂಪಲ್ ಸಾಲ್ವ್ ಮಾಡಾದ್ಮೇಲೆ ಮತ್ತೆ ನೀವು ಈ ಸ್ಟೆಪ್ಸ್ ಅನ್ನ ನೋಡಿದಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ಕೋಬೇಕು. ಕೊಟ್ಟಿರುವ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ಮೇನ್ ವರ್ಬ್ ಅನ್ನ ನೋಡ್ಬೇಕು. ಮೇನ್ ವರ್ಬ್ ಯಾವ ಟೆನ್ಸ್ ಅಲ್ಲಿ ಇದೆ ನೋಡ್ಕೊಂಡು ಆ ಟೆನ್ಸ್ ನ ಪ್ರಕಾರ, ಮೇನ್ ವರ್ಬ್ ನ ಟೆನ್ಸ್ ನ ಪ್ರಕಾರ ಡೂ ವರ್ಬ್ಸ್ ಅನ್ನ ತಗೋಬೇಕು. ಪ್ರೆಸೆಂಟ್ ಇದ್ರೆ ಡಸ್, ಎಸ್ ಫಾರ್ಮ್ ಅಲ್ಲಿ ಇದ್ರೆ ಬೇಸ್ ಫಾರ್ಮ್ ಅಲ್ಲಿ ಇದ್ರೆ ಡೂ, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಡಿಡ್. ಆ ನಂತರ ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಕೋಬೇಕು. ನೆಗೆಟಿವ್ ಯಾವ್ಯಾವ ಪದ ಇರ್ಬೇಕು ಅಂದ್ರೆ, ಆ ವಾಕ್ಯ ನೆಗೆಟಿವ್ ಆಗ್ಬೇಕಂದ್ರೆ ನೋ, ನಾಟ್, ನೆವರ್, ನಥಿಂಗ್, ಹಾರ್ಡ್ಲಿ, ರೇರ್ಲಿ. ಇಫ್ ನೆಗೆಟಿವ್, ಡೋಂಟ್ ರೈಟ್ ನಾಟ್. ಈ ಕೊಟ್ಟಿರೋ ವಾಕ್ಯ ನೆಗೆಟಿವೇ ಆಗಿದ್ರೆ ಅಲ್ಲಿ ನಾಟ್ ಅನ್ನ ಸೇರಿಸಬಾರ್ದು ಟ್ಯಾಗ್ ಅಲ್ಲಿ. ಅಥವಾ ಕೊಟ್ಟಿರುವ ವಾಕ್ಯ ಪಾಸಿಟಿವ್ ಅಲ್ಲಿ ಇದ್ರೆ
ನಾಟ್ ಅನ್ನ ಸೇರಿಸ್ಬೇಕು. ರೈಟ್ ನಾಟ್ ಯಾವ ಶಾರ್ಟ್ ಫಾರ್ಮ್ ಅಲ್ಲಿ ಬರೀರಿ. ಕೊನೆಗೆ ಪ್ರೊನೌನ್ ಅನ್ನ ಸಬ್ಜೆಕ್ಟ್ ಯಾವ ತರ ಇರುತ್ತೋ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿ ಪ್ರೊನೌನ್ ಅನ್ನ ಬರಿಬೇಕು. ಹುಡುಗನ ಹೆಸರಿದ್ರೆ ಹಿ, ಹುಡುಗಿ ಹೆಸರಿದ್ರೆ ಶಿ, ಥರ್ಡ್ ಪರ್ಸನ್ ಪ್ಲೂರಲ್ ಇದ್ರೆ ದೇ. ಬನ್ನಿ ಈಗ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ತಾರುಷಿ ರೀಚಸ್ ಹರ್ ಗೋಲ್. ಫಸ್ಟ್ ಸ್ಟೆಪ್ ಏನ್ ಹೇಳಿದೆ? ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲಿ? ಇಲ್ಲ. ನೆಕ್ಸ್ಟ್ ಸ್ಟೆಪ್ ಏನು? ಮೇನ್ ವರ್ಬ್ ಹುಡುಕಿ. ಇದ್ರಲ್ಲಿ ಮೇನ್ ವರ್ಬ್ ಯಾವುದು? ರೀಚಸ್. ರೀಚಸ್ ಅನ್ನೋದು ಯಾವ ಫಾರ್ಮಲ್ ಇದೆ? ಎಸ್ ಫಾರ್ಮಲ್ ಇದೆ. ವಿ ಎಸ್ ಫಾರ್ಮಲ್ ಇದೆ. ಸೊ ರೀಚ್, ರೀಚಸ್ ಎಸ್ ಫಾರ್ಮಲ್ ಇದ್ದಾಗ ಡಸ್ ಅನ್ನ ತಗೋತೀವಿ. ಜ್ಞಾಪಕ ಇಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ನಮ್ಗೆ ಯಾವಾಗ್ಲೂ ಬಳಕೆ ಆಗೋದು ಡೂ ಫಾರ್ಮ್ ಆಫ್ ದ ವರ್ಬ್ ಮಾತ್ರ. ಡೂ ಫಾರ್ಮ್ ಆಫ್ ದ ವರ್ಬ್ಸ್ ಮಾತ್ರ ಬಳಕೆ ಮಾಡ್ಕೋಬೇಕು. ಆ ಮೇನ್ ವರ್ಬ್ ರೀಚ್ ಅಂತ ಅಷ್ಟೇ ಇದ್ರೆ ಡೂ ತಗೋತೀವಿ. ರೀಚ್ಡ್ ಪಾಸ್ಟ್ ಟೆನ್ಸ್ ಇದ್ರೆ ಡಿಡ್ ಅನ್ನ ತಗೋಬೇಕು. ಎಲ್ಲಾ ಕೇಸಲ್ಲೂ ಅಷ್ಟೇ. ಓಕೆ, ಎಸ್ ಫಾರ್ಮಲ್ ಇದ್ರೆ ಡಸ್, ಬೇಸ್ ಫಾರ್ಮಲ್ ಇದ್ರೆ ಡೂ, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಡಿಡ್. ಓಕೆ, ತಾರುಷಿ ರೀಚಸ್ ಹರ್ ಗೋಲ್. ಇವಾಗ ರೀಚಸ್ ಎಸ್ ಫಾರ್ಮಲ್ ಇದೆ, ಯಾವ್ದು ತಗೋಬೇಕು? ಡಸ್ ಅನ್ನ ತಗೊಂಡ್ವಿ. ನಾನು ಇದನ್ನ ಎರೇಸ್ ಮಾಡ್ತೀನಿ, ನೀವು ಬರ್ಕೊಂಡಿರ್ತೀರಾ ಅನ್ಕೊಂಡು. ನನ್ಗೆ ಸ್ಪೇಸ್ ಇಲ್ಲ ಹಾಗಾಗಿ. ಓಕೆ, ಡಸ್ ಅನ್ನ ಬರಿತೀವಿ. ಯಾವಾಗ್ಲೂ ಕ್ಯಾಪಿಟಲ್ಲೇ ಇರ್ಬೇಕು. ಅದ್ರಲ್ಲೂ ಒಂದೊಂದ್ಸಲ ಆಪ್ಷನ್ಸ್ ಕೊಟ್ಟಾಗ ನಿಮ್ಗೆ ಡಸ್ ಇದನ್ನ ಸ್ಮಾಲ್ ಲೆಟರ್ ಕೊಟ್ಟರು ಕೊಡ್ಬೋದು. ಡಸ್ ಬರ್ದೆ. ನೆಕ್ಸ್ಟ್ ಸ್ಟೆಪ್ ಏನಿದೆ? ಪಾಸಿಟಿವ್ ನೆಗೆಟಿವ್ ನೋಡಿ. ಇಲ್ಲಿ ನೆಗೆಟಿವ್ ಅಂದ್ರೆ ಯಾವ್ಯಾವ ಪದ ಅಂತ ಹೇಳಿದ್ದೆ? ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ. ನೀವು ಬರ್ದಿರೋ ನೋಟ್ಸ್ ಅಲ್ಲಿ ಇಲ್ಲೇ ನೋಡಿ, ನೋ, ನಾಟ್, ನೆವರ್, ನಥಿಂಗ್, ಹಾರ್ಡ್ಲಿ, ರೇರ್ಲಿ. ಆ ನೆಗೆಟಿವ್ ವರ್ಡ್ಸ್ ಇದೆಯಾ? ಇಲ್ಲ. ಅಂದ್ರೆ ವಾಕ್ಯ ಪಾಸಿಟಿವ್ ಅಲ್ಲಿ ಇದೆ, ಟ್ಯಾಗು ನೆಗೆಟಿವ್ ಅಲ್ಲಿ ಬರಿಬೇಕು. ಡಸ್ ನಾಟ್, ಡಸಂಟ್ ಶಾರ್ಟ್ ಫಾರ್ಮ್ ಅಲ್ಲಿ. ತಾರುಷಿ ಅನ್ನೋದು ಹುಡುಗಿ, ಹಾಗಾಗಿ ಪ್ರೊನೌನ್ ಯಾವ್ದಾಗ್ಬೇಕು? ಶಿ. ಕ್ವಶನ್ ಮಾರ್ಕ್. ದಟ್ಸ್ ಆಲ್. ವೆರಿ ಈಸಿ, ತುಂಬಾ ಈಸಿ, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. ವೇಕ್ಷಣ ಇಸ್ ರೀಚಿಂಗ್ ಅ ಡೆಸ್ಟಿನೇಷನ್. ಹೆಲ್ಪಿಂಗ್ ವರ್ಬ್ ಹುಡುಕಿ. ಇದೆಯಾ? ಎಸ್ ಇದೆ, ಬರ್ಕೊಡಿ. ಈಸ್ ಐ ಕ್ಯಾಪಿಟಲ್ ಬರಿಬೇಕು. ನೆಗೆಟಿವ್ ವರ್ಡ್ಸ್ ನೆಗೆಟಿವ್ ಅಲ್ಲಿ ಇದೆಯಾ? ಇಲ್ಲ. ವಾಕ್ಯ ಪಾಸಿಟಿವ್ ಅಲ್ಲಿ ಇದೆ, ಹಾಗಾದ್ರೆ ಟ್ಯಾಗು ನೆಗೆಟಿವ್ ಆಗ್ಬೇಕು. ಸಬ್ಜೆಕ್ಟ್ ವೇಕ್ಷಣ ಹುಡುಗಿ ಹೆಸರು, ಹಾಗಾಗಿ ಶಿ. ಕ್ವಶನ್ ಮಾರ್ಕ್. ಅಷ್ಟೇ, ಸಿಂಪಲ್. ವೇಹನ್ ಇಸ್ ನಾಟ್ ಇರ್ರೆಗ್ಯುಲರ್ ಟು ಸ್ಕೂಲ್. ಫಸ್ಟ್ ಸ್ಟೆಪ್ ಏನು? ಹೆಲ್ಪಿಂಗ್ ವರ್ಬ್ ಹುಡುಕಿ. ಈಸ್ ಹೆಲ್ಪಿಂಗ್ ವರ್ಬ್ ಇದೆ, ಬರ್ಕೊಂಡೆ. ನೆಗೆಟಿವ್ ಅಲ್ಲಿ ಇದೆಯಾ? ಎಸ್. ನಾಟ್ ಅನ್ನೋದಿದೆ, ಹಾಗಾಗಿ ಇಲ್ಲಿ ಬರೆಯೋ ಆಗಿಲ್ಲ. ನೆಕ್ಸ್ಟ್ ವೇಹಾನ್ ಸಬ್ಜೆಕ್ಟ್ ಹುಡುಗ, ಸಬ್ಜೆಕ್ಟ್ ವೇಹಾನು ಹುಡುಗ ಆಗಿರೋದ್ರಿಂದ ಪ್ರೊನೌನ್ ಹಿ. ಈಸ್ ಹಿ. ಅಷ್ಟೇ. ನೆಕ್ಸ್ಟ್ ಫೋರ್ತ್ ಒನ್, ವರ್ಷಿತಾ ಡಸಂಟ್ ಬ್ರೇಕ್ ರೂಲ್ಸ್. ಹೆಲ್ಪಿಂಗ್ ವರ್ಬ್ ಹುಡುಕಿ. ಡಸ್ ಇದೆ, ಸೊ ಡಸ್ ಅನ್ನ ಹಾಗೆ ಬರ್ಕೊಳ್ಳಿ. ನೆಗೆಟಿವ್ ಇದೆಯಾ? ಎಸ್ ಇಲ್ಲೇ ಇದೆ, ಇದ್ರೆ ಇಲ್ಲಿ ಬರಿಬಾರದು. ವರ್ಷಿತಾ ಅನ್ನೋದು ಹುಡುಗಿ ಹೆಸರು, ಸೊ ಶಿ ಪ್ರೊನೌನ್. ಡಸ್ ಶಿ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಹೆಲ್ಪಿಂಗ್ ವರ್ಬ್ ಹುಡುಕಿ. ಆರ್. ಆರ್ ಬರ್ಕೊಳ್ಳಿ. ನೆಗೆಟಿವ್ ಇದೆಯಾ? ಇಲ್ಲ, ಸೊ ಇಲ್ಲಿ ಬರ್ಕೊಳ್ಳಿ. ಅರಂಟ್. ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಸಬ್ಜೆಕ್ಟ್ ಪ್ಲೂರಲ್ ಅಲ್ಲಿ ಇದೆ. ಪ್ಲೂರಲ್ ಪ್ರೊನೌನ್ ಯಾವುದು? ಥರ್ಡ್ ಪರ್ಸನ್ ದೇ. ಈ ಶಿ ದೇ ಅಷ್ಟೇ ಬರ್ಬೇಕಂತ ಏನಿಲ್ಲ. ವಿ ಇದ್ರೆ ವಿನೇ ಬರುತ್ತೆ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ. ಮುಂದೆ ನೋಡೋಣ ಬನ್ನಿ. ಸ್ಟೂಡೆಂಟ್ಸ್ ಹ್ಯಾವ್ ಪ್ರಾಕ್ಟೀಸ್ಡ್ ವೆಲ್. ಹೆಲ್ಪಿಂಗ್ ವರ್ಬ್ ಹುಡುಕಿ. ಫಸ್ಟ್ ಸ್ಟೆಪ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಇದೆ. ನೆಗೆಟಿವ್ ಇದೆಯಾ? ಸ್ಟೂಡೆಂಟ್ಸ್ ಹ್ಯಾವ್. ನೋ, ನೋ, ನಾಟ್, ನಥಿಂಗ್, ನೆವರ್, ಹಾರ್ಡ್ಲಿ, ರೇರ್ಲಿ ಇದೆಯಾ? ಇಲ್ಲ, ಹಾಗಾಗಿ ಬರ್ಕೊಳ್ಳಿ. ಹ್ಯಾವೆಂಟ್. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಅಲ್ಲಿ ಇದೆ, ಹಾಗೆ ಪ್ಲೂರಲ್ ಪ್ರೊನೌನ್ ಯಾವ್ದು ಬರೀಬಹುದು? ದೇ. ಆಮ್ ಅನ್ ಇಂಟೆಲಿಜೆಂಟ್ ಪರ್ಸನ್. ಹೆಲ್ಪಿಂಗ್ ವರ್ಬ್ ಹುಡುಕಿ. ಆಮ್. ಆಮ್ ಅನ್ನ ಬರ್ಕೊಳ್ಳಿ. ಸಾರಿ, ಇಲ್ಲಿ ಸ್ಮಾಲ್ ಬರ್ದಿದ್ದೀನಿ. ಹ್ಯಾವ್ ಎಚ್ ಕ್ಯಾಪಿಟಲ್. ಆಮ್. ನೆಗೆಟಿವ್ ಇದೆಯಾ? ಆಮ್ ಇಲ್ಲ, ನೆಗೆಟಿವ್ ಇಲ್ಲ, ಹಾಗಾದ್ರೆ ಬರ್ಕೊಳ್ಳಿ. ಸಬ್ಜೆಕ್ಟ್ ಐ ಇದೆ, ಐ ಅನ್ನೇ ಬರೀರಿ. ಇಲ್ಲಿ ನೋಡಿ, ಅಮೆಂಟೈ ಕರೆಕ್ಟಾ? ನೋ, ಸರಿ ಇಲ್ಲ. ಅರೆ, ಇಷ್ಟ ತನಕ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಇತ್ತು, ಇದ್ಯಾಕೆ ಕರೆಕ್ಟ್ ಇಲ್ಲ ಅಂದ್ರೆ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಆಲ್ರೆಡಿ ಹೇಳಿದೀನಿ, ಈ ಆಮ್ ಅನ್ನೋದು ಆಮ್ ಮತ್ತೆ ಐನ ನಡುವೆ ಯಾವ್ದೇ ಪದ ಬಂದ್ರು ಅದು ಇರಕ್ ಇಷ್ಟ ಪಡೋದಿಲ್ಲ. ಸೊ ಆಮ್ ಏನಾಗುತ್ತೆ ಅವಾಗ?
ನಾನ್ ಬರಲ್ಲಪ್ಪ ಅಂದ್ಬಿಟ್ಟು ಯಾರನ್ನ ಕಳ್ಸುತ್ತೆ, ಆರ್ ಅನ್ನ ಕಳ್ಸುತ್ತೆ. ಅರಂಟ್ ಐ ಉತ್ತರ. ಓಕೆ, ಐ ಆಮ್ ನಾಟ್ ಫೂಲಿಶ್. ಇಲ್ಲಿ ನೋಡಿ ಎರಡೂ ಇದೆ, ಇದು ಪಾಸಿಟಿವ್, ಇದು ನೆಗೆಟಿವ್. ಐ ಆಮ್ ನಾಟ್ ಫೂಲಿಶ್ ಹೆಲ್ಪಿಂಗ್ ವರ್ಬ್ ಯಾವುದು? ಆಮ್. ನೆಗೆಟಿವ್ ಇದೆಯಾ? ಎಸ್ ಇದೆ. ಹಾಗಾದ್ರೆ ಇಲ್ಲಿ ಬರಿಬೇಡಿ. ಸಬ್ಜೆಕ್ಟ್ ಐ, ಐ. ಆಮ್ ಐ, ಆಮ್ ಐ. ಓಕೆ, ಇದು ಓಕೆ. ಯಾಕೆಂದ್ರೆ ಆಮ್ ಐ ಇಬ್ಬರೇ ಇದ್ದಾರೆ. ಐಯು ಆಮ್, ಆಮ್ ಐ ಬರಿಬಹುದು, ಬರುತ್ತೆ. ಬಿಕಾಸ್ ಕಿಂಗ್ ಅಂಡ್ ಕ್ವೀನ್. ಐ ಅನ್ನೋದು ಕಿಂಗು, ಆಮ್ ಅನ್ನೋದು ಕ್ವೀನು. ಇವಿಬ್ರು ನಡುವೆ ಬೇರೆಯವ್ರು ಬಂದ್ರೆ ಆಮ್ ಇರೋದಿಲ್ಲ, ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡುತ್ತೆ. ಸೊ ಆರಂಟ್ ಐ, ಆಮ್ ಐ. ಓಕೆ, ಶಿ ವಿಲ್ ಬ್ರಿಂಗ್ ಇಟ್ ನೌ ಹೆಲ್ಪಿಂಗ್ ವರ್ಬ್ ವಿಲ್. ಬರೀರಿ ವಿಲ್. ನೆಗೆಟಿವ್ ಇದೆಯಾ? ಇಲ್ಲ, ಬರೀರಿ ನಾಟ್. ವಿಲ್ ನಾಟ್ ಬರಿಬೋದಾ? ಹೀಗೆ ಬರೆಯಂಗಿಲ್ಲ. ಹೇಗೆ ಬರಿಬೇಕು? ವೋಂಟ್. ವೋಂಟ್ ಶಿ ಹೆಲ್ಪಿಂಗ್ ವರ್ಬ್ ರೆಡಿ ಇದೆ, ಶಿ ಹಾಗೆ ಬರಿಬಹುದು ಕ್ವಶನ್ ಮಾರ್ಕ್. ಸೊ ಎಲ್ಲಾ ಕಡೆ ಕ್ವಶನ್ ಮಾರ್ಕ್ ಇರ್ಬೇಕು. ನೆಕ್ಸ್ಟ್ ಲಾಸ್ಟ್ ಒನ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಲಾಸ್ಟ್ ಒನ್ ಅನ್ನ ನೀವೇ ಆನ್ಸರ್ ಮಾಡ್ತೀರಾ? ನೋಡೋಣ ಯಾರು ಬುದ್ಧಿವಂತರಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.